ತಾವು ದೇವರಾಜರ ಬಗ್ಗೆ ವಿಶ್ವ ಹೆಸರಿರ್ತಕ್ಕಂಥದ್ದು ಇಟ್ಟಿರ್ತಕ್ಕಂಥದ್ದು ಇಡ್ತೇವೆ ಅಂತ ಹೇಳಿದ್ದು ಇಡೀ ರಾಜ್ಯ ಸ್ವಾಗತಿಸಿದೆ. ಆ ದೃಷ್ಟಿಯಿಂದ ದೇವರಾಜರವರಿಗೆ ತಾವು ಬಡವರ ಬಂಧು ಕರ್ನಾಟಕ ರತ್ನ ಅಂತೇಳಿ ಸಿದ್ದರಾಮಯ್ಯನವರೇ ದೇವರಾಜರವರಿಗೆ ಬಡವರ ಬಂಧು ಕರ್ನಾಟಕ ರತ್ನ ನೀವು ಕೊಡಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಅದ್ಭುತವಾಗಿ ನಿಮ್ಮ ನಾಯಕತ್ವದಲ್ಲಿ ಎಲ್ಲರೂ ಸೇರಿಸಿ ಒಂದು ವಿಶೇಷವಾಗಿ ತಾವು ಕೊಡಬೇಕು. ನೀವೇ ಕೊಡಕ್ಕೆ ಸಾಧ್ಯ. ಅದು ಬಡವರ ಬಂಧು ಕರ್ನಾಟಕ ರತ್ನ. ಇದು ತಮಗೆ ಈ ಒಂದು ಪತ್ರ ಕೊಡ್ತೀನಿ. ಮೊದಲು ಡಾಕ್ಟರೇಟ್ ಒಂದು ಕೊಡಿಸ್ಬೇಕು ಅವರಿಗೆ. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜರ್ಸ್ ನಾಮಕರಣ ಮಾಡಬೇಕು. ದೇವರಾಜರ್ಸ್ ಅವರ ಹುಟ್ಟೂರಾದ ಕಲ್ಲಳ್ಳಿ ಹುಣಸೂರು ಜ್ಞಾಪಕಾರ್ಥವಾಗಿ ಅದ್ಭುತವಾದ ಸ್ಮಾರಕ ಮಾಡಬೇಕು. ಕೊನೆಯದಾಗಿ ನಮಗೆ ಇಡೀ ಕನ್ನಡ ಚಳುವಳಿಗಾರರು ಕರ್ನಾಟಕದ ಕೆಲಸ ಮಾಡದಂಥವ್ರಿಗೆ ನೀವು ಏನೇ ಮೊಕದ್ದಮೆಗಳಿದ್ರು ಅದನ್ನ ತೆಗಿತೀವಿ ಅಂತ ಹೇಳಿದ್ರಿ. ಇವತ್ತವರೆಗೂ ತೆಗೆದಿಲ್ಲ. ನಮ್ಮ ಮೇಲೆ 46 ಮೊಕದ್ದಮೆ ಇದೆ. ನನ್ನ ಮೇಲೆ, ಅವ್ರ ಮೇಲೂ 20-20 ಎಲ್ಲ ಇದೆ. ದಿನ ನಮಗೆ ಸಮನ್ ಕಳಿಸ್ತಾರೆ. ಇವತ್ತು ನಾನು ಸಮನ್ ತಗೊಂಡು ಬಂದೆ, ಅದು ನಿಮ್ಗೆ ಕೊಟ್ಬೋಣ ಅಂತ. ಅದ್ರ ಯಾರಿಗೆ ಕೊಡ್ಬೇಕು? ನಾವು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದನ್ನ ಸಮನ್ ತಗೊಂಡು ಬಂದೆ, ಆಯ್ತಲ್ಲ. ಯಾಕೆ ಸುಮ್ಮನೆ ಈ ಪೊಲೀಸ್ನವ್ರ ಕಾಟ ಬಹಳ ಕಷ್ಟ ಅಂದ್ರೆ ಕಷ್ಟ. ನೀವು ಒಂದು ಬಾರಿ ನಾವು ಗೋವಿಂದ್ ಅವರು ಸರಿ, ಶೆಟ್ರು, ಗುರುಗಾನ್ ಶೆಟ್ರು ಮತ್ತೆ ನಮ್ಮ ಶಿವರಾಮೇಗೌಡರು ನಾವೆಲ್ಲ ಬೆಳಗಾವಿಗೆ ಬಂದು ಬೆಳಗಾವಿ ಹೋಗ್ಲೇಬೇಕು ಅಂತ ಸಿಗ್ಗಾವಿ ಅಲ್ಲಿ ಬೆಳಗಾವಿನಲ್ಲಿ ಆಗ ಐಜಿ ಇದ್ದವರು ಬರಬೇಡಿ, ಇಲ್ಲಿ ಬಹಳ ಗಲಾಟೆ ಇದೆ ಅದು ಇದು ಅಂತಂದ್ರು. ನಾವು ಒಪ್ಲಿಲ್ಲ. ಅವ್ರು ನಿಮ್ಗೆ ಹೇಳಿದ್ರು ಏನಾದ್ರು ಮಾಡಿ ಅವ್ರನ್ನ ನೀವೇ ತಡಿಬೇಕು ಅಂತ ನಿಮ್ಗೆ ಹೇಳಿದ್ರು. ನೀವೇನ್ ಹೇಳಿದ್ರಿ ಅಂದ್ರೆ ಅವ್ರನ್ನ ಬಹಳ ಗೌರವವಾಗಿ ನೋಡ್ಕೊಳ್ರಿ ಅಂತ. ಗೌರವವಾಗಿ ನೋಡ್ಕೊಳ್ಳಿ ಅಂತ ಅಂದ್ರೆ ಏನು? ಗೌರವವಾಗಿ ಹಿಡ್ಕೊಂಡು ಹೋಗಿ ಮಾತಾಡಿ ಅಂತ. ಸಿಗ್ಗಾವಿನಲ್ಲಿ ಎಲ್ಲ ಪೊಲೀಸ್ನವರು ಒಂದು ಹಾರ ಹಿಡ್ಕೊಂಡ್ಬಿಟ್ರು. ಹಾರ ಗೌರವ ನೋಡ್ಕೊಳ್ಳಿ ನೀವು ಅಂದ್ರೆ ಅವರು ಗೌರವ ನೋಡ್ಕೊಳ್ಳಕ್ಕೆ ಹಾರ ಹಾಕ್ಬಿಟ್ಟು ಅರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ರು ಸಿಗ್ಗಾವಿಲಿ. ನಿಮ್ಗೆ ಇದು ಬಹಳ, ಅದಕ್ಕೋಸ್ಕರ ಬೆಳಗ್ಗೆ ನೀವು ಏರ್ಪೋರ್ಟ್ ಸಿಕ್ಕಿದ್ ನಮ್ಮ ಏರ್ಪೋರ್ಟ್ಲಿ ನಾನು ಹೇಳಿದೆ ಏನ್ ಈ ತರ ಮಾಡ್ಬಿಟ್ರಲ್ಲ ಅಂತ. ನಾನೇ ಮಾಡಿಸಿದ್ದು. ಪಾಪ ಗೌರವ ನೋಡ್ಕೊಳ್ಳಿ ಅಂತಂದೆ. ಅವ್ರು ಹಾರನ್ನು ತಂದ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ಅಂತ ಅರಮನೆ ಮೈದಾನದಲ್ಲಿ ಹೇಳ್ತಾ ಇದ್ದೀನಿ. ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲಿ. ಹೇಳ್ತೀನಿ. ಅರಮನೆ ಮೈದಾನದಲ್ಲಿ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ಬರೇ ಒಬ್ಬರು ಕಾಣ್ತಿದ್ದು ಸಿದ್ದರಾಮಯ್ಯವರು. ಅಲ್ಲಿ ಬಹಳ ಅದ್ಭುತವಾಗಿ ಆದದ್ದು ವಿಭೂತಿ. ಆ ವಿಭೂತಿ ಹಾಕಿದ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗಿಂತಲೂ ಜೋರಾಗಿ ಲಕ್ಷಣವಾಗಿ ಪ್ರೀತಿಯಿಂದ ಕಾಣಿತು. ಆಮೇಲೆ ಮುಖ್ಯಮಂತ್ರಿ ಆದ್ರೂ ಚಿಂತೆ ಇಲ್ಲ. ನಾನೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು. ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ. ಕಾವಿ ಶರ್ಟು ಕಾವಿ ಪಂಚೆ ಹಾಕೊಂಡು ಹೊಟ್ಬಿಟ್ರೆ ಮುಗ್ದೇ ಹೋಯ್ತು. ಯಾವ ಮಠಗಳು ಉಳಿಯಂಗಿಲ್ಲ, ಯಾರು ಉಳಿಯಂಗಿಲ್ಲ. ಆಯ್ತಾ? ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಗೌರವ. ಈ ವಿಭೂತಿಯನ್ನ ವಿಶ್ವದಲ್ಲೇ ಪ್ರಚಾರ ಮಾಡಿದವರು, ಪ್ರಚಾರ ಅಂದ್ರೆ ವಿಶ್ವದ ಗಮನಕ್ಕೆ ತಂದವರು ಒಬ್ರು ಬಿ.ಡಿ. ಜತ್ತಿಯವರು. ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು. ಅದಾದ ನಂತರ
ಸಿದ್ದರಾಮಯ್ಯನವ್ರದ್ದು ಇಡೀ ರಾಷ್ಟ್ರದ ಗಮನವನ್ನ ಸೆಳೀತು. ರಾಷ್ಟ್ರದ ಎಲ್ಲ ಟಿವಿಗಳು ತೋರಿಸ್ತವೆ. ವಿಭೂತಿ ಅದು ನಿಜವಾಗಲೂ ಭಸ್ಮ, ಅದು ಸಗಣಿಯಲ್ಲಿ ಮಾಡಿದಂತ ಭಸ್ಮ. ವಿಭೂತಿ ಬಹಳ ಪುಣ್ಯ. ವಿಭೂತಿಯನ್ನ ತಾವು ಹಾಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ಬಹಳ ಸಂತೋಷ. ನೀವು ದಿನ ಹಾಕೊಂಡ್ರು ಒಳ್ಳೇದೇ, ನಿಮಗೆ ಸೇರಿದ್ದು ಹಾಕೋದು ಬಿಡೋದು, ಆಯ್ತಾ? ಅದು ತಾವು ದೇವರಾಜರ ಬಗ್ಗೆ ವಿಶ್ವ ಹೆಸರಿರ್ತಕ್ಕಂಥದ್ದು ಇಟ್ಟಿರ್ತಕ್ಕಂಥದ್ದು ಇಡ್ತೇವೆ ಅಂತ ಹೇಳಿದ್ದು ಇಡೀ ರಾಜ್ಯ ಸ್ವಾಗತಿಸಿದೆ. ಆ ದೃಷ್ಟಿಯಿಂದ ದೇವರಾಜರವರಿಗೆ ತಾವು ಬಡವರ ಬಂಧು, ಕರ್ನಾಟಕ ರತ್ನ ಅಂತೇಳಿ ಸಿದ್ದರಾಮಯ್ಯನವರೇ, ದೇವರಾಜರವರಿಗೆ ಬಡವರ ಬಂಧು, ಕರ್ನಾಟಕ ರತ್ನ ನೀವು ಕೊಡಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಅದ್ಭುತವಾಗಿ ನಿಮ್ಮ ನಾಯಕತ್ವದಲ್ಲಿ ಎಲ್ಲರನ್ನು ಸೇರಿಸಿ ಒಂದು ವಿಶೇಷವಾಗಿ ತಾವು ಕೊಡಬೇಕು. ನೀವೇ ಕೊಡಕ್ಕೆ ಸಾಧ್ಯ. ಅದು ಬಡವರ ಬಂಧು, ಕರ್ನಾಟಕ ರತ್ನ. ಇದು ತಮಗೆ ಈ ಒಂದು ಪತ್ರ ಕೊಡ್ತೀನಿ. ಮೊದಲು ಡಾಕ್ಟರೇಟ್ ಒಂದು ಕೊಡಿಸ್ಬೇಕು ಅವರಿಗೆ. ಎಲೆಕ್ಟ್ರಾಟ್ ಸಿಟಿಗೆ ದೇವರಾಜರ್ಸ್ ನಾಮಕರಣ ಮಾಡಬೇಕು. ದೇವರಾಜರ್ಸ್ ಅವರು ಹುಟ್ಟೂರಾದ ಕಲ್ಲಳ್ಳಿ ಹುಣಸೂರು ಜ್ಞಾಪಕಾರ್ಥವಾಗಿ ಅದ್ಭುತವಾದ ಸ್ಮಾರಕ ಮಾಡಬೇಕು. ಕೊನೆಯದಾಗಿ ನಮಗೆ ಇಡೀ ಕನ್ನಡ ಚಳುವಳಿಗಾರರು ಕರ್ನಾಟಕದ ಕೆಲಸ ಮಾಡದಂಥವ್ರಿಗೆ ನೀವು ಏನೇ ಮೊಕದ್ದಮೆಗಳಿದ್ರು ಅದನ್ನ ತೆಗಿತೀವಿ ಅಂತ ಹೇಳಿದ್ರಿ. ಇವತ್ತವರೆಗೂ ತೆಗೆದಿಲ್ಲ. ನಮ್ಮ ಮೇಲೆ 46 ಮೊಕದ್ದಮೆ ಇದೆ. ನನ್ನ ಮೇಲೆ, ಅವ್ರ ಮೇಲೂ 20 ಎಲ್ಲ ಇದೆ. ದಿನ ನಮಗೆ ಸಮನ್ ಕಳಿಸ್ತಾರೆ. ಇವತ್ತು ನಾನು ಸಮನ್ ತಗೊಂಡು ಬಂದೆ, ಅದು ನಿಮ್ಗೆ ಕೊಟ್ಬೋಣ ಅಂತ. ಅದ್ರ ಯಾರಿಗೆ ಕೊಡ್ಬೇಕು? ನಾವು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದನ್ನ ಸಮನ್ ತಗೊಂಡು ಬಂದೆ, ಆಯ್ತಲ್ಲ? ಯಾಕೆ ಸುಮ್ಮನೆ ಈ ಪೊಲೀಸ್ನವ್ರ ಕಾಟ ಬಹಳ ಕಷ್ಟ ಅಂದ್ರೆ ಕಷ್ಟ. ನೀವು ಒಂದು ಬಾರಿ ನಾವು ಗೋವಿಂದ್ ಅವರು, ಸರಿ, ಶೆಟ್ರು, ಶೆಟ್ರು, ಮತ್ತೆ ನಮ್ಮ ಶಿವರಾಮೇಗೌಡರು, ನಾವೆಲ್ಲ ಬೆಳಗಾವಿಗೆ ಬಂದು ಬೆಳಗಾವಿ ಹೋಗ್ಲೇಬೇಕು ಅಂತ ಸಿಗ್ಗಾವಿ, ಅಲ್ಲಿ ಬೆಳಗಾವಿನಲ್ಲಿ ಆಗ IG ಇದ್ದವರು ಬರಬೇಡಿ, ಇಲ್ಲಿ ಬಹಳ ಗಲಾಟೆ ಇದೆ, ಅದು ಇದು ಅಂತಂದ್ರು. ನಾವು ಒಪ್ಲಿಲ್ಲ. ಅವ್ರು ನಿಮ್ಗೆ ಹೇಳಿದ್ರು ಏನಾದ್ರು ಮಾಡಿ ಅವ್ರನ್ನ ನೀವೇ ತಡಿಬೇಕು ಅಂತ ನಿಮ್ಗೆ ಹೇಳಿದ್ರು. ನೀವೇನು ಹೇಳಿದ್ರಿ ಅಂದ್ರೆ ಅವ್ರನ್ನ ಬಹಳ ಗೌರವವಾಗಿ ನೋಡ್ಕೊಳ್ರಿ ಅಂತ. ಗೌರವ ನೋಡ್ಕೊಳ್ಳಿ ಅಂತ ಅಂದ್ರೇನು? ಗೌರವವಾಗಿ ಹಿಡ್ಕೊಂಡು ಹೋಗಿ ಮಾತಾಡಿ ಅಂತ. ಸಿಗ್ಗಾವಿನಲ್ಲಿ ಎಲ್ಲ ಪೊಲೀಸ್ನವರು ಒಂದು ಹಾರ ಹಿಡ್ಕೊಂಡ್ಬಿಟ್ರು. ಹಾರ ಗೌರವ ನೋಡ್ಕೊಳ್ಳಿ ನೀವು ಅಂದ್ರೆ ಅವರು ಗೌರವ ನೋಡ್ಕೊಳ್ಳಕ್ಕೆ ಹಾರ ಕೊಟ್ಟು ಅರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ರು ಸಿಗ್ಗಾವಿಲಿ. ನಿಮ್ಗೆ ಇದು ಬಹಳ, ಅದಕ್ಕೋಸ್ಕರ ಅಯ್ಯೋ, ಬೆಳಗ್ಗೆ ನೀವು ಏರ್ಪೋರ್ಟ್ ಸಿಕ್ಕಿದ್, ನಮ್ಮ ಏರ್ಪೋರ್ಟ್ಲಿ ನಾನು ಹೇಳಿದೆ ಏನ್ ಈ ತರ ಮಾಡ್ಬಿಟ್ರಲ್ಲ ಅಂತ. ನಾನೇ ಮಾಡಿಸಿದ್ದು. ಪಾಪ ಗೌರವ ನೋಡ್ಕೊಳ್ಳಿ ಅಂತಂದೆ. ಅವ್ರು ಹಾರನ್ನು ತಂದ್ಬಿಟ್ಟಿದ್ದಾರೆ, ಒಳ್ಳೇದಾಯ್ತು ಅಂತ. ಅರಮನೆ ಮೈದಾನದಲ್ಲಿ ಹೇಳ್ತಾ ಇದ್ದೀನಿ, ಹೇಳ್ತೀನಿ, ನಿಮ್ಗೆ ಅರ್ಥ ಆಗಿ ಹೇಳ್ತೀನಿ. ಅರಮನೆ ಮೈದಾನದಲ್ಲಿ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ಬರೇ ಒಬ್ಬರು ಕಾಣ್ತಿದ್ದು ಸಿದ್ದರಾಮಯ್ಯ. ಅಲ್ಲಿ ಬಹಳ ಅದ್ಭುತವಾಗಿ ಆದದ್ದು ವಿಭೂತಿ. ಆ ವಿಭೂತಿ ಹಾಕಿದ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗಿಂತಲೂ ಜೋರಾಗಿ, ಲಕ್ಷಣವಾಗಿ, ಪ್ರೀತಿಯಿಂದ ಕಾಣಿತು. ಆಮೇಲೆ ಮುಖ್ಯಮಂತ್ರಿ ಆದ್ರೂ ಚಿಂತೆ ಇಲ್ಲ, ನಾನೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು, ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ. ಕಾವಿ ಶರ್ಟು, ಕಾವಿ ಪಂಚೆ ಹಾಕೊಂಡು ಹೊಟ್ಬಿಟ್ರೆ
ಮುಗ್ದೇ ಹೋಯ್ತು, ಯಾವ ಮಠಗಳು ಉಳಿಯಂಗಿಲ್ಲ, ಯಾರು ಉಳಿಯಂಗಿಲ್ಲ. ಆಯ್ತಾ? ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಗೌರವ. ಈ ವಿಭೂತಿಯನ್ನ ವಿಶ್ವದಲ್ಲೇ ಪ್ರಚಾರ ಮಾಡಿದವರು, ಪ್ರಚಾರ ಅಂದ್ರೆ ವಿಶ್ವದ ಗಮನಕ್ಕೆ ತಂದವರು ಒಬ್ರು ಬಿ.ಡಿ. ಜತ್ತಿಯವರು. ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು. ಅದಾದ ನಂತರ ಸಿದ್ದರಾಮಯ್ಯನವ್ರದ್ದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆತು. ರಾಷ್ಟ್ರದ ಎಲ್ಲ ಟಿವಿಗಳು ತೋರಿಸ್ತವೆ ವಿಭೂತಿ. ಅದು ನಿಜವಾಗಲೂ ಭಸ್ಮ, ಅದು ಸಗಣಿಯಲ್ಲಿ ಮಾಡಿದಂತ ಭಸ್ಮ. ವಿಭೂತಿ ಬಹಳ ಪುಣ್ಯ. ವಿಭೂತಿಯನ್ನ ತಾವು ಹಾಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ಬಹಳ ಸಂತೋಷ. ನೀವು ದಿನ ಹಾಕೊಂಡ್ರು ಒಳ್ಳೇದೇ, ನಿಮಗೆ ಸೇರಿದ್ದು ಹಾಕೋದು ಬಿಡೋದು. ಆಯ್ತಾ? ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.